ಇವತ್ತು ಪ್ರತಿಯೊಬ್ಬ ಭಾರತೀಯನು ಗರ್ವ ಪಡುವಂತಹ ದಿನ. ಯಾಕಂದರೆ ದೆಹಲಿಯ ಹೃದಯ ಭಾಗದಲ್ಲಿ ಈಗ ಒಂದು ಹೊಸ ಶಕ್ತಿಯ ಕೇಂದ್ರ ನಿರ್ಮಾಣವಾಗಿದೆ. ಅದೇ ಸೇವಾತೀರ್ಥ. ಈ ಕಟ್ಟಡದ ಹೆಸರೇ ಹೇಳುವಂತೆ ಇದು ದೇಶದ ಜನರಿಗಾಗಿ ಮಾಡುವ ಸೇವೆಯನ್ನು ಒಂದು ಪವಿತ್ರ ಕಾರ್ಯ ಎಂದು ಭಾವಿಸಿ ನಿರ್ಮಿಸಲಾಗಿದೆ. ಸೇವಾತೀರ್ಥ ಗೋಡೆಯ ಮೇಲೆ ನಾಗರಿಕ ದೇವೋಭವ ಅಂತ ಬರೆಯಲಾಗಿದೆ. ಇದರ ಅರ್ಥ ಇಷ್ಟೇ ಗೆಳೆಯರೇ, ದೇಶದ ಪ್ರತಿಯೊಬ್ಬ ನಾಗರಿಕ ದೇವರಿದ್ದಂತೆ ಅಂತ. ಸೇವೆಯೇ ಪರಮಧರ್ಮ ಅನ್ನುವ ತತ್ವದಡಿಯಲ್ಲಿ ಈ ಕಚೇರಿಯನ್ನು ನಿರ್ಮಿಸಲಾಗಿದೆ. ಗೆಳೆಯರೇ, 126 ವರ್ಷ ಹಳೆಯ ಬ್ರಿಟಿಷರ ಕಾಲದ ಹಳೆಯ ಕಟ್ಟಡಗಳಿಂದ ಹೊರಗೆ ಬರಬೇಕೆಂದು ತೀರ್ಮಾನಿಸಿ ಪ್ರಧಾನಿ ಮೋದಿಯವರು ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇದು ಕೇವಲ ಪ್ರಧಾನಿಯವರ ಕಚೇರಿ ಮಾತ್ರವಲ್ಲ, ಇದು ಭಾರತದ ಸುರಕ್ಷತೆ, ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ಒಂದು ಅದ್ಭುತವಾದ ಸಂಗಮವಾಗಿದೆ. ಇಲ್ಲಿ ನಡೆಯುವ ಪ್ರತಿ ಚಟುವಟಿಕೆಯು ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸೇವಾತೀರ್ಥ ಕಚೇರಿ ಸುಮಾರು 15 ಎಕರೆಗೂ ಮೀರಿದ ಬೃಹತ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಸೆಂಟ್ರಲ್ ವಿಸ್ಟಾ ಪುನರಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಕಚೇರಿಯ ಸಮುಚ್ಚಯವು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಜೊತೆಗೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಚೇರಿಗಳನ್ನು ಒಳಗೊಂಡಿದೆ. ಅಂದರೆ ದೇಶದ ಅತಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಎಲ್ಲ ಮುಖ್ಯಸ್ಥರು ಈಗ ಒಂದೇ ಸೂರಿನಡಿ ಇರುತ್ತಾರೆ. ಇಷ್ಟು ದೊಡ್ಡ ಮಟ್ಟದ ಕಟ್ಟಡವನ್ನು ಕಟ್ಟಲು ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಆದರೆ ಈ ಖರ್ಚು ಕೇವಲ ಒಂದು ಐಷಾರಾಮಿ ಕಟ್ಟಡಕ್ಕಲ್ಲ, ಬದಲಿಗೆ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ದಕ್ಷತೆ ಮತ್ತು ವೇಗವನ್ನು ತರುವ ಉದ್ದೇಶವನ್ನು ಹೊಂದಿದೆ. ಹಳೆಯ ಸೌತ್ ಬ್ಲಾಕ್ ಕಚೇರಿಯಲ್ಲಿ ಜಾಗದ ಕೊರತೆಯಿಂದಾಗಿ ಹಲವು ಇಲಾಖೆಗಳು ಬೇರೆ ಬೇರೆ ಕಡೆ ಚದುರಿ ಹೋಗಿದ್ದವು. ಆದರೆ ಈಗ ಎಲ್ಲವೂ ಒಂದೇ ಕಡೆ ಇರುವುದರಿಂದ ಕೆಲಸಗಳು ಬಹಳ ಬೇಗನೆ ನಡೆಯುತ್ತವೆ. ಈ ಕಟ್ಟಡದ ಗಟ್ಟಿತನ ಎಷ್ಟಿದೆ ಅಂದರೆ ಇದು ಮುಂದಿನ ಕನಿಷ್ಠ 250 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಗಟ್ಟಿಯಾಗಿ ನಿಲ್ಲಬಲ್ಲದು. ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಬಳಸಿ ಇದನ್ನು ನಿರ್ಮಿಸಲಾಗಿದೆ. ದೆಹಲಿ ನಗರದಂತಹ ಭೂಕಂಪ ಪೀಡಿತ ಪ್ರದೇಶದಲ್ಲಿಯೂ ಕೂಡ ಇದು ಅಚಲವಾಗಿ ನಿಲ್ಲುತ್ತದೆ. ಭೂಕಂಪದ ಅಲೆಗಳು ಬಂದಾಗ ಕಟ್ಟಡಕ್ಕೆ ಹಾನಿಯಾಗದಂತೆ ಬೇಸ್ ಐಸೋಲೇಷನ್ ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಲಾಗಿದೆ. ಬ್ರಿಟಿಷರ ಕಾಲದ ಕಟ್ಟಡಗಳು ಕಾಲಕ್ರಮೇಣ ದುರ್ಬಲವಾಗುತ್ತಿವೆ. ಆದರೆ ಸೇವಾ ತೀರ್ಥವು ಅಂತಹ ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಇದು ಮುಂದೆ ಬರುವ ಪೀಳಿಗೆಗಳಿಗೆ ಭಾರತದ ಶಕ್ತಿಯನ್ನು ಸಾರುವ ಒಂದು ಸ್ಮಾರಕವಾಗಿ ಉಳಿಯಲಿದೆ. ಈ ಕಟ್ಟಡದ ವಿಶೇಷತೆ ಏನಂದರೆ ಇದು ಕೇವಲ ಆಧುನಿಕವಾಗಿ ಕಾಣುವುದು ಮಾತ್ರವಲ್ಲ, ಒಳಗಿನಿಂದಲೂ ಕೂಡ ಅಷ್ಟೇ ಭದ್ರವಾಗಿದೆ. ಗೆಳೆಯರೇ, ಇನ್ನು ಭದ್ರತೆಯ ವಿಚಾರಕ್ಕೆ ಬಂದರೆ ಸೇವಾತೀರ್ಥ ಇಡೀ ವಿಶ್ವದಲ್ಲಿಯೇ ಅತಿ ಸುರಕ್ಷಿತ ಕಟ್ಟಡಗಳಲ್ಲಿ ಒಂದಾಗಿದೆ. ವೈರಿಗಳು ಅಣುಬಾಂಬ್ ಅಥವಾ ಕೆಮಿಕಲ್ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಕೂಡ ಈ ಕಚೇರಿಯ ಒಳಗೆ ಇರುವವರಿಗೆ ಕಿಂಚಿತ್ತೂ ಕೂಡ ತೊಂದರೆಯಾಗುವುದಿಲ್ಲ. ಇಲ್ಲಿ ಅತ್ಯಾಧುನಿಕ ಗಾಳಿಯ ಶುದ್ಧೀಕರಣ ವ್ಯವಸ್ಥೆ ಇದ್ದು ಇದು ಗಾಳಿಯಲ್ಲಿನ ವಿಷಕಾರಿ ಅಂಶಗಳನ್ನು ಅಥವಾ ವಿಕಿರಣಗಳನ್ನು ಸೋಸಿ ಶುದ್ಧ ಗಾಳಿಯನ್ನು ಒಳಕ್ಕೆ ಬಿಡುತ್ತದೆ. ಈ ವ್ಯವಸ್ಥೆಯನ್ನು NBC ಅಂದರೆ ನ್ಯೂಕ್ಲಿಯರ್, ಬಯೋಲಾಜಿಕಲ್ ಮತ್ತು ಕೆಮಿಕಲ್ ಡಿಫೆನ್ಸ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಕಟ್ಟಡದ ಸುತ್ತಲೂ RFID ಮತ್ತು ಬಯೋಮೆಟ್ರಿಕ್ ತಂತ್ರಜ್ಞಾನದ ಕಣ್ಗಾವಲು ಕೂಡ ಇದೆ. ಅಧಿಕೃತ ಅನುಮತಿಯಿಲ್ಲದೆ ಇಲ್ಲಿನ ಒಂದು ಮೆಟ್ಟಿಲನ್ನು ಕೂಡ ಯಾರು ಏರಲು ಸಾಧ್ಯವಿಲ್ಲ. ಸ್ನೇಹಿತರೆ, ಅಮೆರಿಕದ ವೈಟ್ ಹೌಸ್ನಲ್ಲಿರುವಂತಹ ಸುರಕ್ಷತಾ ಸೌಲಭ್ಯಗಳಿಗಿಂತಲೂ 10 ಹೆಜ್ಜೆ ಮುಂದೆಯೇ ನಮ್ಮ ಈ ಸೇವಾ ತೀರ್ಥ ಕಚೇರಿಯನ್ನು ಕಟ್ಟಲಾಗಿದೆ. ಸ್ನೇಹಿತರೆ, ಪ್ರಧಾನಿ ಮೋದಿಯವರನ್ನು ಗುರಿಯಾಗಿಸಿಕೊಂಡು ಯಾವುದೇ ರೀತಿಯ ದಾಳಿ ನಡೆದರೂ ಕೂಡ ಅದನ್ನು ಹತ್ತಿಕ್ಕುವ ಶಕ್ತಿ ಇಲ್ಲಿನ ಭದ್ರತಾ ಕವಚಕ್ಕಿದೆ. ಈ ಕಚೇರಿಯ ಕಟ್ಟಡದ ಸುತ್ತಲೂ ಲೇಸರ್ ತಂತ್ರಜ್ಞಾನದ ರಕ್ಷಣೆ ಇದ್ದು ಯಾವುದೇ ಅನಧಿಕೃತ ಡ್ರೋನ್ ಅಥವಾ ವಿಮಾನವು ಈ ವ್ಯಾಪ್ತಿಯಲ್ಲಿ ಬಂದರೆ ಅದು ತಾನಾಗಿಯೇ ಪತ್ತೆಯಾಗುತ್ತದೆ. ಇನ್ನು ಪ್ರಧಾನಿಯವರ ಚಲನವಲನದ ರಕ್ಷಣೆಗಾಗಿ ಈ ಕಚೇರಿಯಿಂದ ಪ್ರಧಾನಿಯವರ ನಿವಾಸಕ್ಕೆ ಸಂಪರ್ಕ ಕಲ್ಪಿಸುವ ರಹಸ್ಯ ಸುರಂಗ ಮಾರ್ಗಗಳು ಇವೆಯಂತೆ. ಈ ಸುರಂಗಗಳು ಅತ್ಯಂತ ರಹಸ್ಯವಾಗಿದ್ದು ತುರ್ತು ಸಂದರ್ಭಗಳಲ್ಲಿ ಪ್ರಧಾನಿಯವರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಸಹಾಯವನ್ನು ಮಾಡುತ್ತವೆ. ಇದರಿಂದ ದೆಹಲಿಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಮಾಡುವುದು ತಪ್ಪುತ್ತದೆ ಮತ್ತು ಪ್ರಧಾನಿಯವರ ಭದ್ರತೆಗೂ ಕೂಡ ಯಾವುದೇ ಧಕ್ಕೆ ಬರುವುದಿಲ್ಲ. ಗೆಳೆಯರೇ, ಇಲ್ಲಿ ಯಾವ ಇಲಾಖೆಗಳು ಕೆಲಸ ಮಾಡುತ್ತವೆ ಎಂಬ ಕುತೂಹಲ ನಿಮಗೆ ಇರಬಹುದು.
ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಜೊತೆಗೆ ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರ ತಂಡ ಮತ್ತು ಕ್ಯಾಬಿನೆಟ್ ಮಟ್ಟದ ಪ್ರಮುಖ ಅಧಿಕಾರಿಗಳು ಕುಳಿತು ಕೆಲಸ ಮಾಡುತ್ತಾರೆ. ದೇಶದ ವಿದೇಶಾಂಗ ನೀತಿ, ಆಂತರಿಕ ಭದ್ರತೆ ಮತ್ತು ಆರ್ಥಿಕ ಯೋಜನೆಗಳ ನೀಲನಕ್ಷೆ ತಯಾರಾಗುವುದು ಇದೇ ಕಟ್ಟಡದಲ್ಲಿ. ಗೆಳೆಯರೇ, ಇಲ್ಲಿ ಕೇವಲ ಕಚೇರಿಗಳಿಲ್ಲ, ಬದಲಿಗೆ ಅತ್ಯಾಧುನಿಕ ಡೇಟಾ ಸೆಂಟರ್ಗಳು ಮತ್ತು ಕಮಾಂಡ್ ಕಂಟ್ರೋಲ್ ರೂಮ್ಗಳಿವೆ. ಇಲ್ಲಿಂದಲೇ ದೇಶಾದ್ಯಂತ ನಡೆಯುತ್ತಿರುವ ಪ್ರಮುಖ ಯೋಜನೆಗಳ ಮೇಲೆ ನಿಗಾ ಇಡಲಾಗುತ್ತದೆ. ಇದೊಂದು ರೀತಿಯಲ್ಲಿ ಭಾರತದ ಕೇಂದ್ರೀಯ ನರಮಂಡಲವಿದ್ದಂತೆ. ಹಾಗಾದರೆ ಈ ಮೊದಲು ಪ್ರಧಾನಿಯವರು ಇದ್ದಂತಹ ಸೌತ್ ಬ್ಲಾಕ್ ಕಚೇರಿಯ ಕಥೆಯೇನು ಅಂತ ನೀವು ಯೋಚಿಸಬಹುದು. ಬ್ರಿಟಿಷರ ಕಾಲದ ಆ ಭವ್ಯ ಕಟ್ಟಡವನ್ನು ಈಗ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗುವ ಮೂಲಕ ಸರ್ಕಾರವು ಹಳೆಯ ಗುಲಾಮಗಿರಿ ಮಾನಸಿಕತೆಯಿಂದ ಹೊರಬಂದು ಸ್ವಾಭಿಮಾನದ ಭಾರತವನ್ನು ಕಟ್ಟುವ ಸಂದೇಶವನ್ನು ನೀಡಿದೆ. ಸ್ನೇಹಿತರೆ, ಈ ಕಚೇರಿಯ ಒಳಗೆ ಪ್ರಧಾನಿ ಮೋದಿ ಅವರಿಗೆ ಇರುವ ಸೌಲಭ್ಯಗಳು ಬಹಳ ವಿಶಿಷ್ಟವಾಗಿವೆ. ಅವರ ಕೆಲಸದ ಕೊಠಡಿಯನ್ನು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಅತ್ಯಾಧುನಿಕ ವಿಡಿಯೋ ಕಾನ್ಫರೆನ್ಸಿಂಗ್ ಹಾಲ್ಗಳಿದ್ದು ಪ್ರಧಾನಿಯವರು ಜಗತ್ತಿನ ಯಾವುದೇ ದೇಶದ ನಾಯಕರ ಜೊತೆ ಕ್ಷಣಾರ್ಧದಲ್ಲಿ ಸಂಪರ್ಕವನ್ನು ಸಾಧಿಸಬಹುದು. ಇನ್ನು ಈ ಕಟ್ಟಡವು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಆಗಿದೆ. ಇಲ್ಲಿ ಶೂನ್ಯ ತ್ಯಾಜ್ಯ ನೀತಿಯನ್ನು ಅಳವಡಿಸಲಾಗಿದ್ದು ಕಟ್ಟಡದ ವಿದ್ಯುತ್ ಅಗತ್ಯದ ಬಹುಪಾಲು ಸೌರ ಶಕ್ತಿಯಿಂದಲೇ ಪೂರೈಕೆಯಾಗುತ್ತದೆ. ಅಂದರೆ ಇದು ಬರೀ ಗಟ್ಟಿಮುಟ್ಟಾದ ಕಟ್ಟಡವಲ್ಲ, ಬದಲಿಗೆ ಪ್ರಕೃತಿಯನ್ನು ಗೌರವಿಸುವ ಸುಸ್ಥಿರವಾದ ಒಂದು ಕಟ್ಟಡವಾಗಿದೆ. ಗೆಳೆಯರೇ, ಸೇವಾ ತೀರ್ಥ ಯಾಕೆ ಬೇರೆ ಬೇರೆ ಕಟ್ಟಡಕ್ಕಿಂತ ವಿಶೇಷ ಅಂದರೆ ಇದು ಕೇವಲ ಒಂದು ಆಡಳಿತ ಕೇಂದ್ರವಲ್ಲ, ಇದು 140 ಕೋಟಿ ಜನರ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿ ಆಧುನಿಕ ಮತ್ತು ಸಂಪ್ರದಾಯದ ಅದ್ಭುತವಾದ ಮೇಳವಿದೆ. ಜಪಾನ್ ಅಥವಾ ಜರ್ಮನಿಯ ತಂತ್ರಜ್ಞಾನವನ್ನು ಬಳಸಿದ್ದರೂ ಕೂಡ ಇದರ ಆತ್ಮ ಮಾತ್ರ ಪಕ್ಕಾ ಭಾರತೀಯದ್ದಾಗಿದೆ. ಇಲ್ಲಿನ ಕಲೆ ಕೆತ್ತನೆಗಳು ಮತ್ತು ವಿನ್ಯಾಸದಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳ ಛಾಪು ಇದೆ. ವೈರಿ ರಾಷ್ಟ್ರಗಳ ಯಾವುದೇ ಬೆದರಿಕೆಗೂ ಕುಗ್ಗದಂತೆ ಡಿಜಿಟಲ್ ಯುಗದ ಎಲ್ಲ ಸವಾಲುಗಳನ್ನು ಎದುರಿಸುವಂತೆ ಇದನ್ನು ತಯಾರು ಮಾಡಲಾಗಿದೆ. ಇದು ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಸ್ನೇಹಿತರೆ, ಈ ಸೇವಾ ತೀರ್ಥ ಕಚೇರಿಯನ್ನು ಮಾಡಬೇಕು ಅನ್ನುವ ಉದ್ದೇಶ ಬಂದಿದ್ದೇ ಈ ದೇಶದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು. ನಮಗೆ ಒಂದು ಶಕ್ತಿಯುತವಾದ ಕೇಂದ್ರ ಬೇಕಿತ್ತು, ಅದು ಯಾವುದೇ ವಿಪತ್ತಿನಲ್ಲೂ ಕೂಡ ಸ್ಥಿರವಾಗಿರಬೇಕಿತ್ತು. ಇವತ್ತು ಆ ಕನಸು ನನಸಾಗಿದೆ. ಈ ಕಟ್ಟಡವು ಮುಂದಿನ 106 ವರ್ಷಗಳ ಕಾಲ ಭಾರತದ ಪ್ರಗತಿಗೆ ಸಾಕ್ಷಿಯಾಗಲಿದೆ. ಸ್ನೇಹಿತರೆ, ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.